ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಸ್ಯಾಂಡಲ್ವುಡ್ನಲ್ಲಿ ಸುಂಟರ ಗಾಳಿಯನ್ನು ಸೃಷ್ಟಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಟ ಯುವರಾಜ್ ಶ್ರೀದೇವಿ ವಿಚ್ಛೇದನದ ಪ್ರಕರಣ ಇವತ್ತು ಕೋರ್ಟ್ನ ಕಟಕಟಿಯಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಇದೇ ವಿಚಾರ 1 ವರ್ಷದಿಂದ ದೂರವಿದ್ದಾರೆ ಯುವರಾಜ್ ಮತ್ತು ಶ್ರೀದೇವಿ. ನಟ ಯುವರಾಜ್ ಶ್ರೀದೇವಿ ವಿಚ್ಛೇದನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ಸೋಷಿಯಲ್ ಮೀಡಿಯಾ ಮೂಲಕ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಯುವರಾಜ್ ಕುಮಾರ್ ಅವರ ಈ ದಾಂಪತ್ಯದಲ್ಲಿ ಬಿರುಕು ಮೂಡಲಿಕ್ಕೆ ಅದೊಬ್ಬ ನಟಿ ಕಾರಣ ಅನ್ನುವಂತಹ ಗಾಸಿಪ್ ಮುನ್ನೆಲೆಗೆ ಬಂದಿತ್ತು. ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಆಕೆಯದ್ದು ಎನ್ನಲಾದಂತಹ ಆಡಿಯೋ ಕೂಡ ಒಂದು ವೈರಲ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮಹತ್ವದ ದಿನ. ಈ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವತ್ತು ನ್ಯಾಯಾಧೀಶರು ಈ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಮೊದಲ ವಿಚ್ಛೇದನದ ವಿಚಾರ ಇದು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಯುವ ಪತ್ನಿ ಶ್ರೀದೇವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಪೋಸ್ಟ್ನಲ್ಲಿ ಸತ್ಯ ನ್ಯಾಯ ಮೇಲುಗೈಯನ್ನು ಸಾಧಿಸುತ್ತೆ ಅಂತ ನಾನು ನಂಬಿದ್ದೇನೆ. ಕಷ್ಟದ ಸಮಯದಲ್ಲಿ ಜೊತೆ ನಿಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ಜೊತೆಗೆ ಅವರು ಅಮೆರಿಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ರಿಟರ್ನ್ ಆಗ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಇನ್ಸ್ಟಾದಲ್ಲಿ ಬರೆದುಕೊಂಡಿರುವಂತಹ ಬರಹದಲ್ಲಿ ಉಲ್ಲೇಖಿಸಿರುವಂಥದ್ದು. ಹಾಗಾದರೆ ಏನಿದೆ, ಏನು ಬರೆದುಕೊಂಡಿದ್ದಾರೆ ಇನ್ಸ್ಟಾದಲ್ಲಿ, ನೀವು ಕೂಡ ಅದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನನ್ನ ಸ್ನೇಹಿತರ ಬಳಗವು ಕೆಲ ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾದಿದ್ದು ದುರಾದೃಷ್ಟಕರ. ಈ ರೀತಿಯ ಹಲವು ಬರಹಗಳನ್ನು ಬರೆದುಕೊಂಡಿರುವಂಥದ್ದು. ಪ್ರೀತಿಸಿ ಮದುವೆ ಆಗಿದ್ರು ಇಬ್ಬರು ಕೂಡ. ಈಗ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದಿದೆ. ನನಗೆ ವಿಚ್ಛೇದನ ಬೇಕು ಅಂಥೇಳಿ ಈಗ ಯುವ ಅವರು ಕೋರ್ಟ್ನ ಮೆಟ್ಟಿಲೇರಿರುವಂತಹದ್ದು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮಾನಸಿಕ ಕಿರುಕುಳ ಸೇರಿದಂತೆ ರಾಜ್ಕುಮಾರ್ ಅಕಾಡೆಮಿಯಿಂದ ಒಂದಿಷ್ಟು ಹಣ ದುರುಪಯೋಗದ ಆರೋಪವನ್ನು ಕೂಡ ಶ್ರೀದೇವಿ ಮೇಲೆ ಹೊರಿಸಿರುವಂತಹದ್ದು. ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಈಗಾಗಲೇ ಶ್ರೀದೇವಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮಿಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡುವುದಕ್ಕೆ, ನಾವಿಬ್ಬರು ದೂರ ಆಗುವುದಕ್ಕೆ ಸ್ಯಾಂಡಲ್ವುಡ್ನ ಆ ನಟಿ ಕಾರಣ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಈ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗಿರೋದನ್ನು ನಾವು ಗಮನಿಸಿದ್ದೇವೆ. ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಈ ವಿಚ್ಛೇದನದ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಧನು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಇವತ್ತು ಕೋರ್ಟ್ನಲ್ಲಿ ಯುವ ವಿಚ್ಛೇದನದ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀದೇವಿ ಏನಾದರೂ ಹಾಜರಿರ್ತಾರಾ? ಜೊತೆಗೆ ಅವರು ಇನ್ಸ್ಟಾದಲ್ಲಿ ಒಂದು ಬರಹವನ್ನು ಕೂಡ ಬರೆದುಕೊಂಡಿರುವಂತಹದ್ದು. ಆ ಬರಹ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಧನು? ಎಸ್ ಈಗಾಗ್ಲೇ ಏನಂದ್ರೆ ದೊಡ್ಡ ಮನೆಯಲ್ಲಿ ಒಂದು ವಿವಾಹ ವಿಚ್ಛೇದನದ ಒಂದು ಬಿರುಗಾಳಿ ಎದ್ದಿರ್ತಕ್ಕಂಥದ್ದು. ಈಗಾಗ್ಲೇ ಏನಂದ್ರೆ ಶ್ರೀದೇವಿ ಅವರ ಮೇಲೆ ಒಂದಿಷ್ಟು ಕಾರಣಗಳನ್ನ ಏನಂದ್ರೆ ಅಗೌರವವನ್ನ ತೋರ್ತಾ ಇದ್ರು, ಜೊತೆಗೆ ನಮ್ಗೆ ಕ್ರೌರ್ಯವನ್ನ ಮೆರಿತಾ ಇದ್ರು ಅನ್ನೋ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ಈಗಾಗ್ಲೇ ವಿಚ್ಛೇದನಕ್ಕೆ ಅರ್ಜಿ ಕೋರಿ ಈಗಾಗ್ಲೇ ಫ್ಯಾಮಿಲಿ ಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು. ಇದಕ್ಕೆ ಈಗ ಇವತ್ತು 4ನೇ ತಾರೀಕು ಇವತ್ತು ಅವರ ಒಂದು ಅರ್ಜಿ ವಿಚಾರಣೆ ಇತ್ತು. ಈ ಒಂದು ಅರ್ಜಿ ವಿಚಾರಣೆಗೆ ಯುವ ಮತ್ತು ಪತ್ನಿ ಶ್ರೀದೇವಿ ಹಾಜರಾಗಬೇಕಾಗಿತ್ತು. ಈಗಾಗ್ಲೇ ಯುವ ಪತ್ನಿ ಏನು ಶ್ರೀದೇವಿ ಭೈರಪ್ಪ ಇದ್ರು, ಅವ್ರೀಗ ಸಾಮಾಜಿಕ ಜಾಲತಾಣದಲ್ಲಿ ಅವರೊಂದು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಈಗಾಗ್ಲೇ ನಾನು ಹಾರ್ವರ್ಡ್ ನಲ್ಲಿ ಒಂದು ಶೈಕ್ಷಣಿಕ ಒಂದು ಯೋಜನೆಯನ್ನ ಆರಂಭಿಸ್ತಾ ಇದ್ದೀನಿ. ಅಲ್ಲಿಗೆ ಈಗ ನಾನು ಮರಳಬೇಕು, ಆ ಒಂದು ಕಾರ್ಯಕ್ರಮದಲ್ಲಿ ನಾನು ತೊಡಗಬೇಕು. ಹಾಗಾಗಿ ನಾನು ಅಮೆರಿಕಕ್ಕೆ ಮರಳ್ತೀನಿ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 15 ದಿನಗಳಿಂದ ಅಮೆರಿಕದಿಂದ ವಾಪಸ್ ಇಲ್ಲಿ ಆಗಿದ್ರು. ಈ ಒಂದು ವಿಚಾರಣೆ, ಈ ಒಂದು ಕೇಸ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವರ್ಕ್ ಅನ್ನ ಮಾಡಿರ್ತಕ್ಕಂಥದ್ದು. ಈಗ ನಾನು ಇಲ್ಲಿ ಇರೋದಿಲ್ಲ ಇವತ್ತು ಅನ್ನೋ ಒಂದು ಮಾಹಿತಿಯನ್ನ ಹಂಚಿಕೊಂಡಿರೋ ಈ ಒಂದು ಪೋಸ್ಟ್ ಅನ್ನ ನೋಡಿ ಗಮನಿಸಿದಾಗ ಇವತ್ತು
ಅರ್ಜಿ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಸಾಧ್ಯತೆ ಇಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಯುವ ಮತ್ತು ಅವರ ಮತ್ತೆ ಭೈರಪ್ಪ ಅವರ ಕಡೆಯವರ ಒಂದು ವಕೀಲರು ಏನಿದ್ದಾರೆ, ಶ್ರೀದೇವಿ ಭೈರಪ್ಪ ಅವ್ರ ಕಡೆ ವಕೀಲರು ಇವತ್ತು ಫ್ಯಾಮಿಲಿ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆಗ್ತಕ್ಕಂಥದ್ದು ಇವತ್ತು. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.